ಹಲೋ ಹಲೋ ನೀವೇನಾ? ಏನ್ರಿ ಯಾವಾಗ್ಲೂ ಲೈಬ್ರರಿಯಲ್ಲೇ ಇರ್ತೀರಾ? ಬುಕ್ಸ್ ಅಂದ್ರೆ ಅಷ್ಟೊಂದು ಇಷ್ಟನಾ? ಲೈಬ್ರರಿ ಅಂದ್ರೆ ಇಷ್ಟ. ಓ ಹಾಗ, ನನಗೂ ಕೂಡ ಲೈಬ್ರರಿ ಅಂದ್ರೆ ತುಂಬಾ ಇಷ್ಟ. ಏಕೆ ನಿಮ್ಗಳಿಗೆ ಮಾತ್ರ ಲೈಬ್ರರಿ ಅಂದ್ರೆ ಇಷ್ಟ ಆಗ್ಬೇಕಾ? ನಮಗೆಲ್ಲ ಇಷ್ಟ ಆಗ್ಬಾರ್ದಾ? ನಿಜವಾಗ್ಲೂ ಇಷ್ಟ ರೀ. ಏನ್ರಿ ಈ ತರ ಒಂದೇ ಟೇಸ್ಟ್ ಇರೋಂತವ್ರು ನೋಡಿ ಮಾತಾಡಿದ್ರೆ ಭಯಂಕರವಾಗಿ ಥ್ರಿಲ್ಲಿಂಗ್ ಆಗಿರುತ್ತಲ್ವೇನ್ರಿ? ಎನಿವೆ ಐ ಆದಿ. ಅಂಜಲಿ, ಏನಿವತ್ತು ಜಾಲಿಯಾಗಿದ್ದೀರಾ? ಅವ ದೇವಸ್ಥಾನದಲ್ಲಿ ನಾಚ್ಕೊಳ್ತಿದ್ರಿ? ಎಲ್ಲ ನಿಮ್ಮಿಂದಾನೇ ರೀ. ನಮ್ ಮನೇಲಿದಾರಲ್ಲ, ಅವ್ರಿಗೆ ಗೊತ್ತಿರೋರು ಗೊತ್ತಿಲ್ದಿರೋರು ಅಂತ ಏನಿಲ್ಲ. ಎಲ್ರೂ ಒಂದೇ ತುಗ್ದಲ್ಲಿ ಹಾಕ್ತಾರ. ಅದು ನನಗ್ ಗೊತ್ತಿರೋರು ಅಂದ್ರ ಮೂಗದೆ ಹೋಯ್ತು. ನನ್ ಪೇರೆಂಟ್ಸ್ ನನಗೆ ಫ್ರೆಂಡ್ಸ್ ತರ ರೀ. ಆದ್ರೆ ಫಸ್ಟ್ ಟೈಮ್ ಮೀಟ್ ಮಾಡಿದವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ನಿಮಗೂ ಕೂಡ ಹಾಗೆ ತಾನೇ ಆಯ್ತು ನೆನ? ನೋ ಅಪ್ಪ ಅಮ್ಮ ಫ್ರೆಂಡ್ಸ್ ಆಗಿರೋದು ನನಗ್ ತುಂಬಾ ಇಷ್ಟ. ನೋಡಿದ್ರ ಇಂಥ ವಿಷಯಗಳಲ್ಲೇ ನಮ್ಮಿಬ್ರದ್ದು ಒಂದೇ ಟೇಸ್ಟ್. ನಿಮ್ಮನೇಲೂ ನಿಮ್ ಪೇರೆಂಟ್ಸ್ ಫ್ರೆಂಡ್ಲಿ ಆಗೇ ಇರ್ತಾರ? ಇದ್ರು. ಸಾರಿ ಅಂಜಲಿ, ಅವ್ರುಗಳ್ ನೆನಪು ಮಾಡಿಸಿ ನಿಮ್ಗೆ ಕಷ್ಟ ಕೊಟ್ಟೆ. ಮಾಡ್ತಾರೆ ತಾನೆ ನೆನಪು ಮಾಡ್ಕೊಳಕ್ಕೆ. ಅವ್ರಿಲ್ಲ ಅನ್ನೋ ಸತ್ಯ ಯಾವಾಗ್ಲೂ ನೆನಪಿರುತ್ತೆ. ನೀನ್ ಹತ್ರ ನಿಮ್ಮಪ್ಪನಿಗೆ ಇಷ್ಟ ಆಗುತ್ತಾ? ನೀನ್ ಬೇಜಾರಾಗಿದ್ರೆ ನಿಮ್ಮಮ್ಮನಿಗೆ ಇಷ್ಟ ಆಗುತ್ತಾ? ನೀನ್ ನೋವು ಮಾಡ್ಕೊಂಡಿದ್ರೆ ನಿನ್ ಕುಟುಂಬದವ್ರಿಗೆ ಇಷ್ಟ ಆಗುತ್ತಾ? ಇಲ್ಲ ತಾನೆ? ಮತ್ ಯಾಕೆ ಈ ತರ ಇದೆಯಾ? ಇಲ್ಲಿ ನೋಡು ಅಂಜಲಿ, ನಮಗ್ ಬೇಕಾಗಿರೋರು ಜೀವಂತವಾಗಿಲ್ಲ ಅಷ್ಟೇ, ಜೊತೆಗಂತೂ ಇದ್ದೇ ಇರ್ತಾರೆ. ಅವ್ರು ಯಾವಾಗ್ಲೂ ನಮ್ ಪಕ್ಕದಲ್ಲೇ ಇರ್ತಾರೆ, ನಮ್ಮನ್ನ ನೋಡ್ತಾನೆ ಇರ್ತಾರೆ. ನಮ್ ಸಂತೋಷನೇ ಅವ್ರ ಸಂತೋಷ. ನೀನೊಂದ್ಸಲ ನಕ್ ನೋಡು, ಆ ನಗುವಲ್ಲಿ ನಿಮ್ಮಮ್ಮ ಕಾಣಿಸ್ತಾರೆ. ನೀನ್ ಸಂತೋಷವಾಗಿದ್ ನೋಡು, ಆ ಸಂತೋಷದಲ್ಲಿ ನಿಮ್ಮಪ್ಪ ಕಾಣಿಸ್ತಾರೆ. ನೀನು ಆನಂದವಾಗಿದ್ರೆ ನಿನ್ನ ಇಡೀ ಕುಟುಂಬನೂ ಸಂತೋಷವಾಗಿರುತ್ತೆ. ಈಗ ಹೇಳು, ಈಗ ನಿನ್ ಜೊತೆ ನಿನ್ ಕುಟುಂಬ ಇಲ್ವಾ?